ಕವಿ ಬೇಂದ್ರೆಯವರ ಟ್ರಾನ್ಸ್ಲೇಷನ್ ಇದೆಯಲ್ಲ ಬಹಳ ಚೆನ್ನಾಗಿದೆ. ಏನಾಗುತ್ತೆ, ಅವನು ಯಕ್ಷ ಆ ಮೋಡಕ್ಕೆ ಅಡ್ರೆಸ್ ಹೇಳ್ತಾ ಹೋಗ್ತಾನೆ. ಅವನು ಎಲ್ಲೋ ಇರ್ತಾನೆ, ಅವನ ಪ್ರೇಯಸಿ ಇನ್ನೊಂದು ಕಡೆ ಎಲ್ಲೋ ಇರ್ತಾಳೆ. ನೋಡಪ್ಪ, ನೀನು ಹೋಗಿ ನನ್ನ ಪ್ರೇಯಸಿಗೆ ಈ ಸಂದೇಶವನ್ನು ತಲುಪಿಸ್ಬೇಕು, ಹೆಂಗೆ ಹೋಗ್ಬೇಕು ದಾರಿ ಹೇಳ್ತಾನೆ, ಅಡ್ರೆಸ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದ್ರೆ, ನೋಡಿ ಇಲ್ಲಿಂದ ಹೋಗ್ತೀಯ ಉಜ್ಜನಿ ಸಿಗ್ತದೆ, ಅಲ್ಲಿ ಹೋಗ್ತೀಯ ಇನ್ಯಾವುದೋ ವಿಂಧ್ಯ ಪರ್ವತ ಸಿಗ್ತದೆ, ಮತ್ತೊಂದು ಸಿಗ್ತದೆ ಹಿಮಾಲಯ, ಅದು ಇದು ಈಗೆಲ್ಲ ಕಂಪ್ಲೀಟ್. ಹೆಂಗೆ ಅಂತಂದ್ರೆ ನೀವು ಈ ಗೂಗಲ್ ಮ್ಯಾಪ್ ಇಟ್ಕೊಂಡು ನೋಡಿದ್ರೆ ಹೆಂಗೆ ಕಾಣಿಸ್ತದೋ ಆ ಥರ ಹೇಳಿದಾನೆ. ಇದು ಕಾಳಿದಾಸ ಯಾವ ಕಾಲದವನು, 7ನೇ ಶತಮಾನ. ಅವಾಗ ಆ ಹಿಂದೆ ಅವನಿಗೊಂದು ಕಲ್ಪನೆ ಇತ್ತು ಅಂತಂದ್ರೆ ಆಶ್ಚರ್ಯ ಪಡಬೇಕು. ಅವನು ಈ ಆಮ್ರಕೂಟಗಿರಿ ಅಂತ ಮಧ್ಯಪ್ರದೇಶದಲ್ಲಿ ಒಂದು ಜಾಗ, ಬೆಟ್ಟ ಆಮ್ರಕೂಟಗಿರಿ. ಆ ಬೆಟ್ಟದ ಹೆಸರು ಆಮ್ರಕೂಟ. ಆಮ್ರ ಅಂದರೆ ಮಾವಿನ ಹಣ್ಣು. ಅದನ್ನು ಹಂಗೆ ಕನ್ನಡಕ್ಕೆ ಬಹಳ ಚೆನ್ನಾಗಿ ಬೇಂದ್ರೆ ಅನುವಾದ ಮಾಡ್ತಾರೆ. ಆಮ್ರಕೂಟಗಿರಿ ಅನ್ನೋದನ್ನ ಮಾವು ಮಲೆ ಇರ್ತಾರೆ, ಮಾವು ಮಲೆ. ಮೇಲ್ಗಡೆ ಈಗ ಹೋಗ್ತಾ ಇರುತ್ತೆ. ಈ ಬೆಟ್ಟ ಆಷಾಢದಲ್ಲಿ ಏನು ಮಾವಿನ ಹಣ್ಣು ಎಲ್ಲ, ಮಾವಿನ ಮರಗಳಿರ್ತವೆ, ಮಾವಿನ ಹಣ್ಣುಗಳೆಲ್ಲ ಬೆಟ್ಟದ ಮೇಲೆ ಬಿದ್ದಿರ್ತವೆ. ಮಾವಿನ ಹಣ್ಣಿನ ಬಣ್ಣ ಯಾವುದೋ ಆಗ ಹಳದಿ ಬಣ್ಣ, ಒಂಥರ ಬಂಗಾರದ ಬಣ್ಣ ಅದು. ಆ ಥರ ಎಲ್ಲ ಬೆಟ್ಟದ ಮೇಲೆ ಮಾವಿನ ಹಣ್ಣುಗಳು ಬಿದ್ದಿರ್ತವೆ. ಬೇಂದ್ರೆ ಕಾಳಿದಾಸನೇ ಬರೆದಿರೋರು, ಬೇಂದ್ರೆ ಕನ್ನಡದಲ್ಲಿ ಹೇಳ್ತಾರೆ, ಮಾವು ಮಲೆಯ ಕಡು ಕಾಡಬೇಗೆ ತವಿಸಿದ್ದೆ ಆಗ ನೀನು. ನೋಡಪ್ಪ, ಹಿಂದೆ ವಾಪಸ್ ಬರ್ಬೇಕಾದ್ರೆ ನೀನು ಅಲ್ಲಿಂದ ಮಳೆ ಸುರಿಸ್ಬಿಟ್ಟು ಈ ಮಾವು ಮಲೆ ಇದೆಯಲ್ಲ, ಆಮ್ರಕೂಟಗಿರಿ ಇದೆಯಲ್ಲ, ಇದರ ಕಾಡು ಬೇಗೆಯನ್ನು ತವಿಸಿದ್ದೆ, ತಣ್ಣಗೆ ಮಾಡಿದ್ದೆ. ಈಗ ಅಲ್ಲಿ ಮಾವಿನ ಹಣ್ಣುಗಳು ಚೆನ್ನಾಗಿ ಯಥೇಚ್ಛವಾಗಿ ಬಿಟ್ಟಿರ್ತವೆ, ಮಾವಿನ ಹಣ್ಣೆಲ್ಲ ಉದುರಿರ್ತವೆ. ಉದುರಿದ್ರೆ ಹೆಂಗೆ ಕಾಣುತ್ತದೋ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ನೀವೆಲ್ಲ ಖುಷಿ ಪಡ್ತೀರಿ. ಮಾವು ಮಲೆಯ ಕಡು ಕಾಡಬೇಗೆ ತವಿಸಿದ್ದೆ ಆಗ ನೀನು, ಈಗ ಅಮರ ಮಿಥುನಗಳ ಪ್ರಣಯ ದೃಷ್ಟಿ ಅರಳುವಂತೆ ಹಾಗೆ ತೋರುವುದು ನೆಲದ ಮೊಲೆಯ ಹಾಗೆ. ಬೇಂದ್ರೆ ಟ್ರಾನ್ಸ್ಲೇಷನ್. ಈ ಆಕಾಶದಲ್ಲಿ ಅಮರ ಮಿಥುನಗಳು, ದೇವ ಪ್ರಣಯಿಗಳು, ಈ ಕಬ್ಬನ್ ಪಾರ್ಕಲ್ಲಿ ಬೆಳಗಿಂದ ಓಡಾಡ್ತಾ ಇದ್ರಲ್ಲ ಆ ಥರದವರು. ಆಕಾಶದಲ್ಲಿ ಅವ್ರಿಗೆಲ್ಲ ಕೈ ಒಬ್ರು ಹಿಡ್ಕೊಂಡು ಲವ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಅವರ ಪ್ರಣಯ ದೃಷ್ಟಿ ಅರಳಿರುತ್ತೆ, ಅವ್ರ ಕಣ್ಣಲ್ಲಿ ಒಂದು ಪ್ರಣಯ ಅನ್ನೋದು ಬಂದಿರುತ್ತೆ. ಅವ್ರಿಗೆ ಬಗ್ ನೋಡ್ತಾರೆ, ಬಗ್ ನೋಡಿದಾಗ ಈ ಬೆಟ್ಟ ಅವ್ರ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ ಅಂದರೆ ನೆಲದ ಮೊಲೆಯ ಹಾಗೆ. ಹೆಂಗಿದೆ ಇದು? ಅದು ಕಾಳಿದಾಸನ ಮೇಘದೂತದ ಒಂದು ಭಾಗ. ಅದು ಆ ರೀತಿಯಾದ ಕಾಳಿದಾಸ ಆ ಸಂದೇಶವನ್ನು ಕಳಿಸುವಂಥ ಆ ವಾಹಕ ಯಾರು? ಮೋಡ. ಆ ಮೋಡದ ಬಗ್ಗೆ ಉಲ್ಲೇಖವನ್ನ ಸುರೇಶ್ ಮಾಡ್ತಾರೆ ಅಂತಂದ್ರೆ ಇವ್ರ ನಾಲೆಡ್ಜು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗ್ತಾ ಇದೆ. ಹಂಚಲು ಹೊರಡುವೆ ನಾನು, ತೇಲಲು ಮುಗಿಲಲ್ಲಿ ಬಿಳಿಬಾನು. ಓಲೆಯ ಹಂಚಲು ಹೊರಡುವೆ ನಾನು, ತೇಲಲಿ ಮುಗಿಲಲ್ಲಿ ಬಿಳಿಬಾನು. ಮನೆಯಲ್ಲಿ ನೀವು, ಬಿಸಿಲಲ್ಲಿ ನಾನು, ಕಾಗದ ಬಂತು ಕಾಗದವು. ಸೊಗಸಿನ ಸುದ್ದಿಯ ತರುವೆನು ನಿಮಗೆ, ಮಸಣದ ವಾರ್ತೆಯ ತರುವೆನು ನಿಮಗೆ. ಎಲ್ಲ ಸುದ್ದಿಗಳೊಂದೇ ನನಗೆ, ಕಾಗದ ಬಂತು ಕಾಗದವು. ನೋಡಿ, ಇದು ದಿನಕರ್ ದೇಸಾಯಿಯವರ ಪದ್ಯ. ಆಮೇಲೆ ಅಂಚೆ ಬರಲಿ ಬಾರದಿರಲಿ, ಅಂಚೆಯಣ್ಣ ದಿನಕ್ಕೊಮ್ಮೆ ಬಂದು ನಕ್ಕು ಹೋಗಲಿ. ಇದು ಕಣವಿಯವರ ಪದ್ಯದ ಸಾಲು. ಅಷ್ಟೇ ಅಲ್ಲ, ಚಂದ್ರಶೇಖರ್ ಕಂಬಾರ್ ಒಂದು ಸಿನಿಮಾದಲ್ಲಿ ನಮ್ಮ GPO ಚಂದ್ರು ಕೂಡ ಅದನ್ನು ಆಕ್ಟ್ ಮಾಡಿ ತೋರಿಸಿದ್ರು. ಒಂದು ಸಿನಿಮಾದಲ್ಲಿ ಮುಖ್ಯಮಂತ್ರಿ ಚಂದ್ರು ಈ ಥರ ರನ್ನರ್ ಪಾತ್ರ ಮಾಡ್ತಾರೆ. ಅದರೊಳಗೆ ಬಹಳ ಒಳ್ಳೆ ಹಾಡು ಕೂಡ ಕಂಬಾರರು ಬರೆದಿದ್ದಾರೆ. ಹೀಗೆ ಕನ್ನಡ ಸಾಹಿತ್ಯ ಕೂಡ ಅಂಚೆಯ ಇಲಾಖೆಯ ನೌಕರರನ್ನ ಗುರುತಿಸಿದೆ. ನಾನು ಸುರೇಶ್ ಅವ್ರನ್ನ ಕೇಳಿದೆ, ನಿಮ್ಮ ಇಲಾಖೆ ಒಳಗೆ ಇನ್ಯಾರಾದ್ರೂ ಬರಹಗಾರರು ಇದ್ದಾರಾ ಅಂತ. ಅವರೊಂದಷ್ಟು ಜನ ಇದ್ದಾರೆ, ಬಟ್ ಯಾರು ಸರಿಯಾಗಿ ಬೆಳಕಿಗೆ ಬಂದಿಲ್ಲ ಅಂತ. ಹಾವೇರಿಯಲ್ಲಿ ಒಬ್ಬ ದೀಪಕ್ ಗೊನಾಳ್ ಅಂತ ಅಂಚೆ ಇದೆ. ಯಾರು ಹಾವೇರಿ ಜಿಲ್ಲೆಯವರು ಇದ್ದೀರಾ? ನಿಮ್ಗೆ ಗೊತ್ತಿರಬೇಕು. ದೀಪಕ್ ಗೊನಾಳ್ ಗೊತ್ತಾ? ಪೋಸ್ಟಲ್ ಡಿಪಾರ್ಟ್ಮೆಂಟ್. ಎಸ್, ನಿಮ್ಮ ಇಲಾಖೆಯಲ್ಲಿ